ಈಗಿನ ಮಕ್ಕಳಿಗೆ ಕ್ರಿಕೆಟ್ ಅಂದರೆ ಮೊಬೈಲ್ ಸ್ಕ್ರೀನ್, ಆದರೆ ನಮಗೆ ಕ್ರಿಕೆಟ್ ಅಂದರೆ ಊರಿನ ರಸ್ತೆ, ಮನೆಯ ಮುಂದೆ ಇದ್ದ ಖಾಲಿ ಜಾಗ, ತೆಂಗಿನ ಮರ, ಹುಲ್ಲಿನ ರಾಶಿ, ಅದೇ ನಮ್ಮ ಸ್ಟೇಡಿಯಂ. ಬ್ಯಾಟ್ ಒಂದೇ ಇತ್ತು, ಬಾಲ್ ಒಂದೇ ಇತ್ತು, ಆದರೆ ಆಟ ಆಡೋರು 10 ಜನ. ಯಾರೂ ಶ್ರೀಮಂತರಲ್ಲ, ಯಾರೂ ಬಡವರಲ್ಲ, ಎಲ್ಲರೂ ಒಂದೇ ಟೀಮ್. ಒಂದು ಪಿಚ್ ಕ್ಯಾಚ್, ಚಿಕ್ಕ ಬೌಂಡರಿ, ಗೋಡೆ ದಾಟಿದರೆ 6, ಕಿಟಕಿಗೆ ಬಾಲ್ ಹೊಡೆದರೆ ಆಟ ಮುಗಿತು. ಈ ನಿಯಮಗಳು ಎಲ್ಲೂ ಬರೆಯಲಾಗಿರಲಿಲ್ಲ, ಆದರೂ ಎಲ್ಲರಿಗೂ ಗೊತ್ತಿತ್ತು. ಸಂಜೆ 5 ಗಂಟೆ ಆದರೆ ಸಾಕು, ಯಾರೂ ಯಾರನ್ನು ಕರೆಯಬೇಕಾಗಿರಲಿಲ್ಲ. ಒಬ್ಬ ಬಂದರೆ ಮತ್ತೊಬ್ಬ ಬರುತ್ತಿದ್ದ, ಕೊನೆಗೆ ಇಡೀ ಗ್ಯಾಂಗ್ ಸೇರುತ್ತಿತ್ತು. ಗೆದ್ದ ದಿನಗಳಿಗಿಂತ ಸೋತ ದಿನಗಳೇ ಹೆಚ್ಚು ನೆನಪಾಗುತ್ತವೆ, ಏಕೆಂದರೆ ಸೋತ ಮೇಲೂ ನಗುತ್ತಾ ಮನೆಗೆ ಹೋಗುತ್ತಿದ್ದೆವು. ಆಗ ಜಗಳವೂ ಇತ್ತು, ಔಟ್, ನಾಟ್ ಔಟ್, ವೈಡ್, ಒಂದು ಪಿಚ್ ಕ್ಯಾಚ್, ಆದರೆ ಆ ಜಗಳ 5 ನಿಮಿಷ, ಸ್ನೇಹ ಮಾತ್ರ ವರ್ಷಗಳವರೆಗೆ. ಇಂದು ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ, ಕೆಲವರು ಬೆಂಗಳೂರಿನಲ್ಲಿ, ಕೆಲವರು ಬೇರೆ ಊರುಗಳಲ್ಲಿ. ಆದರೆ ಈ ವಿಡಿಯೋ ನೋಡಿದಾಗ ಮನಸ್ಸು ಮತ್ತೆ ಅದೇ ಬಾಲ್ಯದ ರಸ್ತೆಗೆ ಓಡುತ್ತದೆ. ಜೀವನದಲ್ಲಿ ದೊಡ್ಡ ದೊಡ್ಡ ಮೈದಾನಗಳು ನೋಡಿದ್ದೆ, ಆದರೆ ನಮ್ಮ ಊರಿನ ಆ ಚಿಕ್ಕ ಜಾಗ ಕೊಟ್ಟ ಖುಷಿ ಯಾವ ಸ್ಟೇಡಿಯಂ ಕೂಡ ಕೊಡಲಿಲ್ಲ. ಕೆಲವು ನೆನಪುಗಳಿಗೆ ಬೆಲೆ ಇರಲ್ಲ, ಅವುಗಳನ್ನು ಮತ್ತೆ ಬದುಕಲು ಅವಕಾಶವೂ ಇರಲ್ಲ. ಆದರೆ ವಿಡಿಯೋಗಳ ಮೂಲಕ ಆ ದಿನಗಳನ್ನು ಮತ್ತೆ ಮತ್ತೆ ಅನುಭವಿಸಬಹುದು. ಈ ಆಟ ಕ್ರಿಕೆಟ್ ಮಾತ್ರ ಅಲ್ಲ, ಇದು ನಮ್ಮ ಬಾಲ್ಯ, ನಮ್ಮ ಸ್ನೇಹ, ನಮ್ಮ ಊರು, ನಮ್ಮ ಕಥೆ.